ಸಮಗಾರ ಶಿವಶರಣ ಹರಳಯ್ಯ ಪರಿಶಿಷ್ಟ ಜಾತಿ ಸರ್ಕಾರಿ ಅರೆ ಸರ್ಕಾರಿ ನೌಕರ ಪತ್ತಿನ ಸಹಕಾರ ಸಂಘ ವಿಜಯಪುರ ಇದರ 8ನೇ ವರ್ಷದ ಸರ್ವಸಾಧಾರಣ ಸಭೆ ಹಾಗೂ SSLC PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಜರುಗಿತು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಗಣ್ಯರು, ಸನ್ಮಾನಿತರು ಉಪಸ್ಥಿತರಿದ್ದರು. ವರದಿ MR ಸೌದಾಗರ, ವಿಜಯಪುರ. ಒಂದು ಲಿಂಗವನ್ನು ಪೂಜೆ ಮಾಡತಕ್ಕಂಥ ದಂಪತಿಗಳ ಫೋಟೋವನ್ನು ಕೊಡುವುದು ಮುಖಾಂತರ ಎಲ್ಲರ ಮನೆಯಲ್ಲಿ ಮಹಾಶಿಕ್ಷಣಗಳು ಇನ್ನೂ ಉತ್ತಮ ರೀತಿಯಲ್ಲಿ ಆರೋಗ್ಯಕರವಾಗಿ ಭಾಗ್ಯಗಳನ್ನು ನೀಡಿ ಅಂತ ಶುಭ ಹಾರೈಸಿ ಈ ಸಂದರ್ಭದಲ್ಲಿ ಸನ್ಮಾನಿಸಿದ್ದಾರೆ. ಸನ್ಮಾನಗೊಂಡ ನಿವೃತ್ತ ನೌಕರರಿಗೆ ಹಾಗೂ ಸನ್ಮಾನಿಸಿದಂಥ ಗಣ್ಯಮಾನ್ಯರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಮುಗಿದ ನಂತರ ಎಲ್ಲರಿಗೆ ರುಚಿಕರವಾದಂಥ ಭೋಜನ ವ್ಯವಸ್ಥೆ ಇದೆ. ಬಂದಂಥ ಎಲ್ಲ ಬಂಧು ಕಿರಿಯರು ಒಂದು ಭೋಜನವನ್ನು ಸ್ವೀಕರಿಸುವಂಥ ವ್ಯವಸ್ಥೆ ಇದೆ. ಹಾರೈಕೆಯನ್ನು ಮಾಡಬೇಕು, ಚಪ್ಪಾಳೆ ಮುಖಾಂತರ ವಿನಂತಿಯನ್ನು ಮಾಡುತ್ತೇವೆ. ಮುಂದಿನ ತಯಾರಿ PUCಯಲ್ಲಿ ಅತ್ಯುತ್ತಮ ಅಂಕ ಪಡೆದು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳ ಹೆಸರು ಕುಮಾರಿ ವಿದ್ಯಾಶ್ರೀ ರಂಗಪ್ಪ ಕಾಸೆ, ಕುಮಾರ್ ಸುದರ್ಶನ್ ಪರಶುರಾಮ್ ಹನ್ವರ್, ಐಶ್ವರ್ಯ ಲಕ್ಷ್ಮಣ್ ಕನ್ಸೆ, ರೇವಣಸಿಂಗ ರಾಜಶೇಖರ್ ಬಗ್ಲಿ, ಗೀತಾಬಾಯಿ ಭೈರಪ್ಪ ತೆಲಗಾಂವ್, ಶ್ರೇಯಾ ಪ್ರಾಣೇಶ್ ಗೋನ್ಸಗಿ ವೇದಿಕೆಯಿಂದ ಬರಬೇಕು. ನಾನು ತಮ್ಮ ಹೆಸರನ್ನು ಹೋಗ್ತಾ ಇದ್ದೀನಿ. ಸಮಯದ ಅಭಾವಕ್ಕನ ನಾವು ವೇದಿಕೆ ಹತ್ರ ಬರಬೇಕು. ವಿದ್ಯಾಶ್ರೀ ರಂಗಪ್ಪ ಕಾಸೆ, ಸುದರ್ಶನ್ ಪರಶುರಾಮ್ ಹಂಗೂರು. ನಮ್ಮ ತಾಲೂಕಿನ ಶಿಕ್ಷಕರ ಸುದೈವಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮೋಶಿ ಅವರು ಆಗಮಿಸಿ ತಮ್ಮ ಎಲ್ಲ ಸಮಸ್ಯೆಗಳಿಗೆ ಇಲ್ಲೇ ನೇರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ಏನಿದ್ದಾರೆ ಈಗ ಮುಂದೇನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಅವರ ಗಮನಕ್ಕೆ ತಂದ್ರೆ ಅವನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇದು ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸೂಚನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲನೇದಾಗಿ 152 ಜನರಿಂದ ಪ್ರಾರಂಭ ಆದಂತಹ ಸಂಘ ಈಗ ನಿವೃತ್ತರಾಗಿರ್ತಕ್ಕಂಥ ಜನಾದ್ರಿಯವರು ಇವತ್ತು ಇಲ್ಲೇ ನಮ್ಮ ಸಭೆಯಲ್ಲಿ ಇದ್ದಾರೆ. ಇದು ಒಂದು ರೀತಿ ಅವರಿಗೆ ಈ ಸಭೆಯಲ್ಲಿ ಸನ್ಮಾನ ಮಾಡ್ತಾ ಇದ್ದೀರಿ, ಅದನ್ನ ಹೆಮ್ಮೆಯ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಈಗಾಗಲೇ ಈಗ ನಮ್ಮ ಸಂಘದ ಬಗ್ಗೆ ಹೆಚ್ಚಿಗೆ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಈಗಾಗಲೇ